ಓಕೆ, ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್ ಶುರುವಾಗಿದೆ. ಇದು ಮೂಡಾ ಕುರಿತ ಲೋಕಾ ವರದಿ ಒಪ್ಪುತ್ತಾ ಕೋರ್ಟ್ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಲೋಕಾ ವರದಿ ಆಕ್ಷೇಪಿಸಿ ಅರ್ಜಿ ಸಲ್ಲಿಸಿದ್ದ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇಂದು ಆದೇಶವಾಗುತ್ತೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಸಿದ್ದ ಲೋಕಾಯುಕ್ತ ಇದನ್ನು ಪ್ರಶ್ನಿಸಿ ಖುದ್ದು ವಾದ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ನೀಡಲಿರುವಂತಹ ಕೋರ್ಟ್. ಇನ್ನು ಮೂಡಾ ಕೇಸ್ನಲ್ಲಿ ಇದು ನೋಡಿ, ಇದು ಮುಗಿತಾನೆ ಇಲ್ಲ. ಮೂಡಾದು ಒಮ್ಮೆ ಮುಗಿಯಿತು ಅಂತ ಹೇಳುವಾಗ ಮತ್ತೆ ಶುರುವಾಗುತ್ತೆ. ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಶುರುವಾಗಿದೆಯಂತೆ. ಅಹಿಂದ ರಾಮಯ್ಯಗೆ ಇಡಿ ಇದೀಗ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ತನಿಖಾ ವರದಿ ತಿರಸ್ಕರಿಸುವಂತೆ ಕೋರ್ಟ್ ಮೊರೆ ಹೋಗಲಾಗಿದೆಯಂತೆ. ಬನ್ನಿ, ಇದರ ಬಗೆಗಿನ ಒಂದು ಸಂಪೂರ್ಣ ವಿವರ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಮಂಡಬಿಸಿ. ಲೋಕಾ ವರದಿ ತಿರಸ್ಕರಿಸಲು ಇಡಿಯಿಂದ ಅರ್ಜಿ. ಮೂಡಾ ಬಹುಕೋಟಿ ಹಗರಣ ಕೇಸ್ನಿಂದ ಪಾರಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಸಂಕಷ್ಟ ಶುರುವಾಗಿದೆ. ಲೋಕಾಯುಕ್ತ ತನಿಖೆ ನಡೆಸಿ ಸಿದ್ದು ಕುಟುಂಬ ಪಾತ್ರ ಇಲ್ಲ ಅಂತ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಇದೀಗ ಲೋಕಾ ಪೊಲೀಸರ ತನಿಖಾ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಅರ್ಜಿ ಸಲ್ಲಿಸಿದೆ. ಜಾರಿ ನಿರ್ದೇಶನಾಲಯ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಲೋಕಾಯುಕ್ತ ವರದಿಯಲ್ಲಿ ಅವರ ತಪ್ಪಿಲ್ಲ ಎಂದು ಹೇಳಿರುವುದು ಸರಿಯಲ್ಲ ಅಂತ ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸಿದ್ದರಾಮಯ್ಯ ದೇವರಾಜುಗೂ ಇಡಿ ಇಕ್ಕಳ. ಇನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ಇಡಿ ತನಿಖೆಗೆ ಬ್ರೇಕ್ ನೀಡಿದೆ. ಪ್ರಕರಣದ ಉಳಿದ ಆರೋಪಿಗಳಾದ ಸಿಎಂ ಸಿದ್ದರಾಮಯ್ಯ, 4ನೇ ಆರೋಪಿ ದೇವರಾಜು ವಿಚಾರಣೆಗೆ ಇಡಿ ಕರೆಯುವ ಸಾಧ್ಯತೆ ಇದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್. ಇನ್ನು ಮೂಡಾ ಬಹುಕೋಟಿ ಹಗರಣದ ಕಿಂಗ್ ಪಿನ್ ಎನ್ನಲಾದ ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಬಿಗ್ ರಿಲೀಫ್ ನೀಡಿದೆ. ಇಡಿ ನಟೇಶ್ಗೆ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ. ಮೂಡಾ ಸಂಕಷ್ಟದಿಂದ ರಿಲೀಫ್ ಆಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಕಂಟಕ ಶುರುವಾಗಿದ್ದು ಟಗರುಗೆ ನಿದ್ದೆಗೆಡಿಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್ ಶುರುವಾಗಿದೆ. ಇದು ಮೂಡಾ ಕುರಿತ ಲೋಕಾ ವರದಿ ಒಪ್ಪುತ್ತಾ ಕೋರ್ಟ್ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಲೋಕಾ ವರದಿ ಆಕ್ಷೇಪಿಸಿ ಅರ್ಜಿ ಸಲ್ಲಿಸಿದ್ದ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇಂದು ಆದೇಶವಾಗುತ್ತೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಸಿದ್ದ ಲೋಕಾಯುಕ್ತ ಇದನ್ನು ಪ್ರಶ್ನಿಸಿ ಖುದ್ದು ವಾದ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ನೀಡಲಿರುವಂತಹ ಕೋರ್ಟ್. ಇನ್ನು ಮೂಡಾ ಕೇಸ್ನಲ್ಲಿ ಇದು ನೋಡಿ, ಇದು ಮುಗಿತಾನೆ ಇಲ್ಲ. ಮೂಡಾದು ಒಮ್ಮೆ ಮುಗಿಯಿತು ಅಂತ ಹೇಳುವಾಗ ಮತ್ತೆ ಶುರುವಾಗುತ್ತೆ. ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಶುರುವಾಗಿದೆಯಂತೆ. ಅಹಿಂದ ರಾಮಯ್ಯಗೆ ಇಡಿ ಇದೀಗ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ತನಿಖಾ ವರದಿ ತಿರಸ್ಕರಿಸುವಂತೆ ಕೋರ್ಟ್ ಮೊರೆ ಹೋಗಲಾಗಿದೆಯಂತೆ. ಬನ್ನಿ, ಇದರ ಬಗೆಗಿನ ಒಂದು ಸಂಪೂರ್ಣ ವಿವರ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಮಂಡಬಿಸಿ. ಲೋಕಾ ವರದಿ ತಿರಸ್ಕರಿಸಲು ಇಡಿಯಿಂದ ಅರ್ಜಿ. ಮೂಡಾ ಬಹುಕೋಟಿ ಹಗರಣ ಕೇಸ್ನಿಂದ ಪಾರಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಸಂಕಷ್ಟ ಶುರುವಾಗಿದೆ. ಲೋಕಾಯುಕ್ತ ತನಿಖೆ ನಡೆಸಿ ಸಿದ್ದು ಕುಟುಂಬ ಪಾತ್ರ ಇಲ್ಲ ಅಂತ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಇದೀಗ ಲೋಕಾ ಪೊಲೀಸರ ತನಿಖಾ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಅರ್ಜಿ ಸಲ್ಲಿಸಿದೆ. ಜಾರಿ ನಿರ್ದೇಶನಾಲಯ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಲೋಕಾಯುಕ್ತ ವರದಿಯಲ್ಲಿ ಅವರ ತಪ್ಪಿಲ್ಲ ಎಂದು ಹೇಳಿರುವುದು ಸರಿಯಲ್ಲ ಅಂತ ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸಿದ್ದರಾಮಯ್ಯ ದೇವರಾಜುಗೂ ಇಡಿ ಇಕ್ಕಳ. ಇನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ಇಡಿ ತನಿಖೆಗೆ ಬ್ರೇಕ್ ನೀಡಿದೆ. ಪ್ರಕರಣದ ಉಳಿದ ಆರೋಪಿಗಳಾದ ಸಿಎಂ ಸಿದ್ದರಾಮಯ್ಯ, 4ನೇ ಆರೋಪಿ ದೇವರಾಜು ವಿಚಾರಣೆಗೆ ಇಡಿ ಕರೆಯುವ ಸಾಧ್ಯತೆ ಇದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್. ಇನ್ನು ಮೂಡಾ ಬಹುಕೋಟಿ ಹಗರಣದ ಕಿಂಗ್ ಪಿನ್ ಎನ್ನಲಾದ ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಬಿಗ್ ರಿಲೀಫ್ ನೀಡಿದೆ. ಇಡಿ ನಟೇಶ್ಗೆ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ.
ಮೂಡಾ ಸಂಕಷ್ಟದಿಂದ ರಿಲೀಫ್ ಆಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಕಂಟಕ ಶುರುವಾಗಿದ್ದು ಟಗರುಗೆ ನಿದ್ದೆಗೆಡಿಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್ ಶುರುವಾಗಿದೆ. ಇದು ಮೂಡಾ ಕುರಿತ ಲೋಕಾ ವರದಿ ಒಪ್ಪುತ್ತಾ ಕೋರ್ಟ್ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಲೋಕಾ ವರದಿ ಆಕ್ಷೇಪಿಸಿ ಅರ್ಜಿ ಸಲ್ಲಿಸಿದ್ದ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇಂದು ಆದೇಶವಾಗುತ್ತೆ. ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಸಿದ್ದ ಲೋಕಾಯುಕ್ತ ಇದನ್ನು ಪ್ರಶ್ನಿಸಿ ಖುದ್ದು ವಾದ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ನೀಡಲಿರುವಂತಹ ಕೋರ್ಟ್. ಇನ್ನು ಮೂಡಾ ಕೇಸ್ನಲ್ಲಿ ಇದು ನೋಡಿ, ಇದು ಮುಗಿತಾನೆ ಇಲ್ಲ. ಮೂಡಾದು ಒಮ್ಮೆ ಮುಗಿಯಿತು ಅಂತ ಹೇಳುವಾಗ ಮತ್ತೆ ಶುರುವಾಗುತ್ತೆ. ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಶುರುವಾಗಿದೆಯಂತೆ. ಅಹಿಂದ ರಾಮಯ್ಯಗೆ ಇಡಿ ಇದೀಗ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ತನಿಖಾ ವರದಿ ತಿರಸ್ಕರಿಸುವಂತೆ ಕೋರ್ಟ್ ಮೊರೆ ಹೋಗಲಾಗಿದೆಯಂತೆ. ಬನ್ನಿ, ಇದರ ಬಗೆಗಿನ ಒಂದು ಸಂಪೂರ್ಣ ವಿವರ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಮಂಡಬಿಸಿ. ಲೋಕಾ ವರದಿ ತಿರಸ್ಕರಿಸಲು ಇಡಿಯಿಂದ ಅರ್ಜಿ. ಮೂಡಾ ಬಹುಕೋಟಿ ಹಗರಣ ಕೇಸ್ನಿಂದ ಪಾರಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಸಂಕಷ್ಟ ಶುರುವಾಗಿದೆ. ಲೋಕಾಯುಕ್ತ ತನಿಖೆ ನಡೆಸಿ ಸಿದ್ದು ಕುಟುಂಬ ಪಾತ್ರ ಇಲ್ಲ ಅಂತ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಇದೀಗ ಲೋಕಾ ಪೊಲೀಸರ ತನಿಖಾ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಅರ್ಜಿ ಸಲ್ಲಿಸಿದೆ. ಜಾರಿ ನಿರ್ದೇಶನಾಲಯ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, ಲೋಕಾಯುಕ್ತ ವರದಿಯಲ್ಲಿ ಅವರ ತಪ್ಪಿಲ್ಲ ಎಂದು ಹೇಳಿರುವುದು ಸರಿಯಲ್ಲ ಅಂತ ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸಿದ್ದರಾಮಯ್ಯ, ದೇವರಾಜುಗೂ ಇಡಿ ಇಕ್ಕಳ. ಇನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ಇಡಿ ತನಿಖೆಗೆ ಬ್ರೇಕ್ ನೀಡಿದೆ. ಪ್ರಕರಣದ ಉಳಿದ ಆರೋಪಿಗಳಾದ ಸಿಎಂ ಸಿದ್ದರಾಮಯ್ಯ, 4ನೇ ಆರೋಪಿ ದೇವರಾಜು ವಿಚಾರಣೆಗೆ ಇಡಿ ಕರೆಯುವ ಸಾಧ್ಯತೆ ಇದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್. ಇನ್ನು ಮೂಡಾ ಬಹುಕೋಟಿ ಹಗರಣದ ಕಿಂಗ್ ಪಿನ್ ಎನ್ನಲಾದ ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಬಿಗ್ ರಿಲೀಫ್ ನೀಡಿದೆ. ಇಡಿ ನಟೇಶ್ಗೆ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ. ಮೂಡಾ ಸಂಕಷ್ಟದಿಂದ ರಿಲೀಫ್ ಆಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಕಂಟಕ ಶುರುವಾಗಿದ್ದು ಟಗರುಗೆ ನಿದ್ದೆಗೆಡಿಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್ ಶುರುವಾಗಿದೆ. ಇದು ಮೂಡಾ ಕುರಿತ ಲೋಕಾ ವರದಿ ಒಪ್ಪುತ್ತಾ ಕೋರ್ಟ್ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಲೋಕಾ ವರದಿ ಆಕ್ಷೇಪಿಸಿ ಅರ್ಜಿ ಸಲ್ಲಿಸಿದ್ದ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇಂದು ಆದೇಶವಾಗುತ್ತೆ. ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಸಿದ್ದ ಲೋಕಾಯುಕ್ತ ಇದನ್ನು ಪ್ರಶ್ನಿಸಿ ಖುದ್ದು ವಾದ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ನೀಡಲಿರುವಂತಹ ಕೋರ್ಟ್. ಇನ್ನು ಮೂಡಾ ಕೇಸ್ನಲ್ಲಿ ಇದು ನೋಡಿ, ಇದು ಮುಗಿತಾನೆ ಇಲ್ಲ. ಮೂಡಾದು ಒಮ್ಮೆ ಮುಗಿಯಿತು ಅಂತ ಹೇಳುವಾಗ ಮತ್ತೆ ಶುರುವಾಗುತ್ತೆ. ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಶುರುವಾಗಿದೆಯಂತೆ. ಅಹಿಂದ ರಾಮಯ್ಯಗೆ ಇಡಿ ಇದೀಗ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ತನಿಖಾ ವರದಿ ತಿರಸ್ಕರಿಸುವಂತೆ ಕೋರ್ಟ್ ಮೊರೆ ಹೋಗಲಾಗಿದೆಯಂತೆ. ಬನ್ನಿ, ಇದರ ಬಗೆಗಿನ ಒಂದು ಸಂಪೂರ್ಣ ವಿವರ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಮಂಡಬಿಸಿ. ಲೋಕಾ ವರದಿ ತಿರಸ್ಕರಿಸಲು ಇಡಿಯಿಂದ ಅರ್ಜಿ. ಮೂಡಾ ಬಹುಕೋಟಿ ಹಗರಣ ಕೇಸ್ನಿಂದ ಪಾರಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಸಂಕಷ್ಟ ಶುರುವಾಗಿದೆ. ಲೋಕಾಯುಕ್ತ ತನಿಖೆ ನಡೆಸಿ ಸಿದ್ದು ಕುಟುಂಬ ಪಾತ್ರ ಇಲ್ಲ ಅಂತ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಇದೀಗ ಲೋಕಾ ಪೊಲೀಸರ ತನಿಖಾ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಅರ್ಜಿ ಸಲ್ಲಿಸಿದೆ. ಜಾರಿ ನಿರ್ದೇಶನಾಲಯ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, ಲೋಕಾಯುಕ್ತ ವರದಿಯಲ್ಲಿ ಅವರ ತಪ್ಪಿಲ್ಲ ಎಂದು ಹೇಳಿರುವುದು ಸರಿಯಲ್ಲ ಅಂತ ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸಿದ್ದರಾಮಯ್ಯ, ದೇವರಾಜುಗೂ ಇಡಿ ಇಕ್ಕಳ. ಇನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ಇಡಿ ತನಿಖೆಗೆ ಬ್ರೇಕ್ ನೀಡಿದೆ. ಪ್ರಕರಣದ ಉಳಿದ ಆರೋಪಿಗಳಾದ ಸಿಎಂ ಸಿದ್ದರಾಮಯ್ಯ, 4ನೇ ಆರೋಪಿ ದೇವರಾಜು ವಿಚಾರಣೆಗೆ ಇಡಿ ಕರೆಯುವ ಸಾಧ್ಯತೆ ಇದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್.
ಇನ್ನು ಮೂಡಾ ಬಹುಕೋಟಿ ಹಗರಣದ ಕಿಂಗ್ ಪಿನ್ ಎನ್ನಲಾದ ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಬಿಗ್ ರಿಲೀಫ್ ನೀಡಿದೆ. ಇಡಿ ನಟೇಶ್ಗೆ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ. ಮೂಡಾ ಸಂಕಷ್ಟದಿಂದ ರಿಲೀಫ್ ಆಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಕಾನೂನು ಕಂಟಕ ಶುರುವಾಗಿದ್ದು ಟಗರುಗೆ ನಿದ್ದೆಗೆಡಿಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.